ಅವರಿಗೆ ಬಂದ ಕಷ್ಟಗಳನ್ನು ಕಾಯುತ್ತಿರುವನು. ಆ ಸತ್ತು ಪುರುಷರು ಅಡವಿಯಲ್ಲಿ ಇದ್ದರು, ಅರಮನೆಯಲ್ಲಿ ಇರುವನೊಂದು ತಿಳಿಯಬೇಕೇ ಮೋಹನಾಂಗೆ. ಸವಾಸ್ ಒಟ್ಟಲ್ಲಿ ಮ್ಯಾನೇಜರ್ ಕುಮಾರಸ್ವಾಮಿ ಅವರು ದೇವೇಂದ್ರ ಪಾತ್ರಕ್ಕೆ 100 ರೂಪಾಯಿ ಹಾಗೂ ರಂಬೆ ಪಾತ್ರಕ್ಕೆ 100 ರೂಪಾಯಿ ಹಾಗೂ ಉರ್ವಶಿ ಪಾತ್ರಕ್ಕೆ 100 ರೂಪಾಯಿ ಮಾಡಿರುತ್ತಾರೆ. ಅಹೇ ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರಿ, ಸಂಭೂತನಾದ ಧರ್ಮರಾಯನು ಧರ್ಮವಂತನು, ಪಾರ್ಥನು ಸಾಮಾನ್ಯನೇನು. ಇಂಥ ಸಂಬೋಧನೆಯನ್ನು ಹೇಳುವುದು ನಿನಗೆ ತರವಲ್ಲ ಕಾಂತ ಗುಣವಂತ. ಅಹೇ ಪ್ರಿಯೇ, ಅಭಿಮಾನಿಗಳಿಗೆ ನಮ್ಮ ಧನ್ಯವಾದಗಳು. ಅಹೇ ಪ್ರಿಯೇ, ಹೇಳುವನು ಕೇಳು. ಅಹೇ ಪ್ರಿಯೇ, ಹೇಳುವನು ಕೇಳು. ಅಹೇ ಪ್ರಿಯೇ, ಆ ದುರುಳನಾದ ದುರ್ಯೋಧನನ್ನು ದುಷ್ಟನಂತೆ ಭಾವಿಸಬೇಕು. ಆ ದುರ್ಯೋಧನ ಬುದ್ಧಿಗೆ, ಆ ಬಲರಾಮನ ಬುದ್ಧಿಗೆ ಬೆಲೆಯೇ ಇಲ್ಲ. ಸರ್ವಾರ್ಥ ಈ ಮೂರ್ಖನನ್ನ ಗಾಂಧರ್ವರ ಪಿಚಂಡಿ ಅಮ್ಮ ಕಟ್ಟಿ ಸಿಂಹೋದನ ಸಕಲ ಸಾಮ್ರಾಜ್ಯ ಸಿರಿಭೋಗ ಇದ್ದು ಸಂಹಾನ ಸದೋರನ ರಾಜಭ್ರಷ್ಟರನ್ನ ಮಾಡಿರೋನು. ಆ ಪರಮಾತ್ಮನೇ ಮಾಡಿದ
ಪರಮಾತ್ಮಲ್ಲೇ ಮಾಡಿದ ಆತ್ಮನಂದ ಈಶ್ವರ ಸದ್ಗುಣ ಭರಣಿ, ಸದ್ಗುಣ ಭರಣಿ. ಅಹೇ ವಲ್ಲಭ, ಅಹೇ ವಲ್ಲಭೆ, ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಿಯ, ಅಹೇ ಪ್ರಿಯೆ, ಹೇಳಲೆ. ಹೇಳುವನು ಕೇಳು. ನೀನ್ ಹೇಳುವೆಯಾ? ಅದೇ ಹೇಳಿ ಸುಂದರಿ. ಹೇಳಲೆ. ಸಂತಸರಳುವ ಸಮಯ ಮರೆಯೋಣ ಚಿಂತೆಯ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಮಂದಿನೆಲೆಯಲ್ಲಿ ಮುಂಜಾನೆ ಬಣ್ಣ, ಹೃದಯದೊಳಗೆ ನಿನ್ನ ಪ್ರೀತಿಯು. ಮಂದಿನೆಲೆಯಲ್ಲಿ ಮುಂಜಾನೆ ಬಣ್ಣ, ಹೃದಯದೊಳಗೆ ಸಂತೋಷ ತಾಣ, ನಗುವ ಹೂವು ಬಿರಿದ ತಾಣ, ನಗುವ ಹೂವು ಬಿರಿದ ತಾಣ, ಭೂಮಿ ಬಾಳು. ಪ್ರಿಯ, ಅಹೇ ಪ್ರಿಯೆ, ನಾನು ನೀ. ಇದು ನನ್ನ ನಿನ್ನ ವಿಷಯ, ಇದು ರಮ್ಯ ಚೈತ್ರ ಕಾಲ, ಸಂತಸರಳುವ ಸಮಯ ಮರೆಯೋಣ ಚಿಂತೆಯ, ಇದು ರಮ್ಯ ಚೈತ್ರ ಕಾಲ, ಇದು ರಮ್ಯ ಚೈತ್ರ ಕಾಲ. ಅಹೇ ಪ್ರಿಯೆ, ಲೋಕದಲ್ಲಿ ಐಶ್ವರ್ಯಂತವರಿಗೆ ಶಾಂತತೆ ಇರುವುದಿಲ್ಲ, ದರಿದ್ರನಿಗೆ ತಾಳ್ಮೆ ಇರುವುದಿಲ್ಲ ಎಂಬ ಮಾತು ಈಗ ಸಗಸ್ತವಾಯಿತು. ಶಿಹೋಧರನಿಗೆ ಸಕಲ ಸಾಮ್ರಾಜ್ಯ ಸಿರಿಭೋಗ ಇತ್ತು, ಶಮೋನ ಸಧೋರನು ರಾಜಭ್ರಷ್ಟರನ್ನು ಮಾಡಿದನು. ಇದು ಅವನು ಶಾಶ್ವತವೇ ಪ್ರೇಮಣೆ. ಅಹೇ ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ಈ ಸಿರಿ ಸಂಪದವು ಯಾವುದೂ ಶಾಶ್ವತವಲ್ಲ. ಹಾ. ನೀನೇ ತಿಳಿದು ನೋಡುಕಾಂತ ಗುಣವಂತ. ಹೇ ಪ್ರೇಮಣೆ, ಹೇಳುವನು ಕೇಳು. ಹೇಳೋ. ಬಾರ ಎನ್ನ ಮಣದಿ ಮಣೆ, ಎನ್ನ ಪ್ರಿಯ ಸುಂದರೇ, ಎನ್ನಯ್ಯ ಮಾನೆ,
ಅಹೇ ಪ್ರಾಣಸ್ಪುರಿ. ಧರ್ಮವಂತನು ಧರ್ಮನಿಧಿಯು ಹಾ ಕಾಂತ. ಅಹೇ ಕಾಂತೆ. ಆ ಪಾಂಡವರಿಗೆ ಎಂಥ ವನವಾಸವನ್ನು ಬಂದಿತು. ಹಾ ಆ ಕೌರವನು ಸಂತೋಷದಿಂದ ಇರುವನು. ಹಾ ಇದು ನಿನಗೆ ಸರಿಯೇ? ಹೌದು ಕಾಂತೆ. ಇದು ನಿನಗೆ ಸರಿಯೇ? ಸರಿ ಇಲ್ಲ ಸುಂದರಿ. ಸರಿ ಇಲ್ಲವೆಂದು ಎಷ್ಟು ವಯ್ಯಾರದಿಂದ ಇಬ್ಬರ ಕೂಡ ಸರಸ ಮಾಡುವೆ ನೋಡು. ನಾನು ಸರಸ ಮಾಡಿಲ್ಲ ಸುಂದರಿ. ಏನ್ ಮಾಡಿವೆ ಬಂದು ಇದುವರೆಗೆ? ನೀವು ಆಡಿಲ್ಲ ಸುಂದರಿ. ಪ್ರಿಯ ಪ್ರಿಯ, ಅಹೇ ಪ್ರಿಯಳೆ. ನಿನ್ನ ಮೇಲೆ ನನಗೆ ಬಹು ಪ್ರೀತಿ. ಹಾ ಹೌದು ಕಾಂತೆ. ನಿನಗೆ ನನಗೆ ಪ್ರೀತಿ ಸುಂದರಿ. ಎಷ್ಟು? ಸಾಧ್ಯ ಸುಂದರಿ. ಹೌದು ಸುಂದರಿ. ಬಂದೈತೆ ದೇವೇಂದ್ರ ಬಂದೈತೆ, ನಿನ್ನ ಮೇಲೆ ಪ್ರೀತಿ ಬಂದೈತೆ. ದೇವೇಂದ್ರ ಬಂದೈತೆ, ನಿನ್ನ ಮೇಲೆ ಪ್ರೀತಿ ನನ್ನ ಪ್ರೀತಿ ನಿನ್ನ ಪ್ರೀತಿ ನನ್ನ ಮೇಲೆ. ದೇವೇಂದ್ರ ಅಹೇ ಪ್ರಾಣ ಕಾಂತೆ. ಬಾರ ಹೌದು ಸುಂದರಿ. ಬಾರ ಹೌದು ಸುಂದರಿ. ಬಾರೋ ಬಾರೋ ಪ್ರೀತಿ ಮಾಡುವ, ಬಾರೋ ಬಾರೋ ಪ್ರೀತಿ ಮಾಡುವ. ನನ್ನ ಪ್ರೀತಿ ನಿನ್ನ ಮೇಲೆ, ನಿನ್ನ ಪ್ರೀತಿ ನನ್ನ ಮೇಲೆ, ನನ್ನ ಪ್ರೀತಿ ನಿನ್ನ ಮೇಲೆ, ನಿನ್ನ ಪ್ರೀತಿ ನನ್ನ ಮೇಲೆ. ದೇವೇಂದ್ರ ಅಹೇ ಪ್ರಾಣ ಕಾಂತೆ. ಬಾರ ಬಾರ ಹೌದು ಸುಂದರಿ. ಬಾರ ಬರುವೆ ಸುಂದರಿ. ಬಾರ ಬಾರೋ ಪ್ರೀತಿ ಮಾಡುವ, ಬಾರೋ ಬಾರೋ ಪ್ರೀತಿ ಮಾಡುವ. ಸುಂದರ, ಅಹೇ ಸುಂದರಿ. ಈಗಲಾದರೆ ಆನಂದವಾಯಿತೆ. ಇನ್ನ ಆಗಿಲ್ಲ ಸುಂದರಿ. ಗೊತ್ತಾಯಿತು, ಇಲ್ಲಿಗೆ ಸಾಕು. ಗೊತ್ತಾಯಿತು. ನನ್ನ ಬೇಕು ಸುಂದರಿ. ಅಲ್ಲ, ಈಗ ಆಡುವ ಸಮಯವಲ್ಲ. ಆಡಬೇಕು ಸುಂದರಿ. ಮುಂದಿನ ವಿಚಾರವನ್ನು ನೋಡು. ಶ್ರೀನಿವಾಸ್ ಕುರಿ ಲಫಲಿ ನರಸಿಂಹ ಅವರು ಊರ್ವಶಿ ಪಾತ್ರಕ್ಕೆ 100 ರೂಪಾಯಿ ಹಾಗೂ ರಂಭ ಪಾತ್ರಕ್ಕೆ 100 ರೂಪಾಯಿ, ದೇವೇಂದ್ರ ಪಾತ್ರಕ್ಕೆ 100 ರೂಪಾಯಿ ನೀಡುತ್ತಾರೆ. ರಮಣಿ, ರಮಣ, ದೀಪದ ಹುಳುವು ಜ್ಯೋತಿಯನ್ನು ತಡುವು, ಹಾ ಪತಂಗ ಭಸ್ಮ ಆದವಂತೆ, ಹಾ, ಹಾಗೆ. ಪರಮೇಶ್ವರನ್ನ ಕೆಣಕಿಸಿ ಮನ್ಮಥನನ್ನು ದಯಿಸಿದುವಂತೆ, ಧರ್ಮನಂದನ ತಾಕೆ ದುರ್ಯೋಧನನ್ನು ನಾಶವಂದನಾಗಲಿ. ಎಂದಿಗೂ ತಪ್ಪದು. ಧರ್ಮವೇ ಜಯವಾಗುವುದು, ಕರ್ಮವೇ ನಾಶವಾಗುವುದು. ಪ್ರಿಯಮಣಿ. ಅಹೇ ವಲ್ಲಭ, ಅಹೇ ವಲ್ಲಭೆ. ಪ್ರಿಯ, ಅಹೇ ಪ್ರಿಯಳೆ. ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು ಎನ್ನುವ ಮಾತು ನಿಮಗೆ ಗೊತ್ತಿಲ್ಲವೇ? ಗೊತ್ತಿರುವ ಸುಂದರಿ. ಗೊತ್ತಿದ್ದರೆ ಮತ್ತೆ ಈ ಮಾತನ್ನೇಕೆ ನನ್ನ ಮುಂದೆ ಹೇಳುತ್ತಿರುವೆ? ಸ್ವಲ್ಪ ಸೇರಿಸಿ ಸುಂದರಿ. ಏನನ್ನು ಸೇರಿಸಬೇಕು? ನನ್ನ ತಪ್ಪನ್ನು ಸೇರಿಸುವ ಸುಂದರಿ. ನಿನ್ನ ತಪ್ಪನ್ನು ನಾನು ಸಹಿಸಬೇಕೆ? ಹೌದು ಸುಂದರಿ. ನನ್ನ ತಪ್ಪನ್ನು ನೀವು ಸಹಿಸುವುದಿಲ್ಲವೇ? ನೀನು ನನ್ನ ಸತಿಯಲ್ಲವೇ ಸುಂದರಿ. ನೀವು ನನ್ನ ಪ್ರಾಣಪತಿಯಲ್ಲವೇ ಪ್ರಿಯ? ಅಹೇ ವಲ್ಲಭೆ. ಅಹೇ ವಲ್ಲಭ. ಅಹೇ ವಲ್ಲಭೆ. ಹೇಳುವನು ಕೇಳು. ಅಹೇ ಪ್ರಿಯಮಣಿ, ಹೇಳುವನು ಕೇಳು. ಕೇಳಿದಯಾ ಪ್ರಿಯ ವಿಷಯ
ಅಹೇ ಪ್ರಿಯೇ, ಬುದ್ಧು ಕರ್ಮದ ಸರಣಿ ಎಂಬಂತೆ ಪೂರ್ವ ಜನ್ಮದ ಸಂಸ್ಕಾರ ಫಲವು ಅನುಭವಿಸದೆ ಹರಿಹರ ಬ್ರಹ್ಮಾದಿಗಳಿಗೂ ಸಹ ತಪ್ಪದಿಲ್ಲ. ನರ ಮನಸ್ಸರಿಂದ ಏನಾಗುವುದು? ಬಂದಿದ್ದನ್ನು ಅನುಭವಿಸಲೇಬೇಕೇ ಮೋಹನಾಂಗಿ. ಅಹೇ ಪ್ರಿಯತಮೇ, ಪುತ್ರಿ ಹೇಳಿ ಹುಟ್ಟಿದ್ದ ಮಾನವರಿಗೆ ಜನ್ಮ ಸ್ಥಾನದಲ್ಲಿ ಶನಿ ರಾಜ್ಯ ಇರುವ ಕಾಲದಲ್ಲಿ ಕೇಡು ಕಾಯಮಗಳನ್ನು ಮಾಡತಕ್ಕದ್ದು ಮನ ನಿರುದಾಗ್ತಿರುವಳು ಸರಿ ಇಲ್ಲವರೆಂದು ಬಲ್ಲವರು ಹೇಳಿವೆ ರಾಣಿ. ಅಹೇ ವಲ್ಲಭ, ಅಹೇ ವಲ್ಲಭೆ, ನಿನ್ನಿಷ್ಟದಂತೆ ಆಗ್ಲಿ ಪ್ರಿಯ. ಅಹೋ ಪ್ರಿಯ ಮನೋಹರೇ, ಎನ್ನ ಆತ್ಮ ಜನನಾದ ಪಾರ್ಥನು ಶ್ರೀಕೃಷ್ಣ ಪರಮಾತ್ಮನಿಗೆ ಸಾಕ್ಷಾತ್ ಬಾಮೈದನು. ಇದು ವಸಾತ್ತ ದಂಪತಿಗಳ ಭೋಗವನ್ನು ಕಂಡು ಒಂದು ಸೂರ್ಯಾಂತರಿಯನ್ನು ಭೂಪ್ರದಕ್ಷಿಣೆ ಮಾಡಿದನು. ಆದ್ದರಿಂದ ನವಗ್ರಹಗಳಲ್ಲಿ ಶನಿ ಮಹಾರಾಜನ ಅದಕ್ಕೆ ಬಲಿಷ್ಠನು. ಆತನ ಚರಿತ್ರೆಯನ್ನು ವರ್ಣಿಸಲು ನಮ್ಮಂತ ಪ್ರಜ್ಞವರಿಗೆ ವೇದ್ಯವಿಲ್ಲ. ಬಲ್ಯ ರಮಣಿ ಸದ್ಗುಣ ಭರಣಿ. ನಿನ್ನ ಇಷ್ಟದಂತೆ ಆಗಲಿ, ಈ ಪೀಠವನ್ನು ಅಲಂಕರಿಸು. ಬೆಳಗುವಿನ ಹಾರದೆ ಎನ್ನ ಪ್ರೇಮ ಕಾಂತನಿಗೆ, ಬೆಳಗುವಿನ ಹಾರದೆ ಎನ್ನ ಪ್ರೇಮ ಕಾಂತನಿಗೆ. ಅರ್ಜುನ ಅರ್ಜುನ ಪ್ರೇಮ ಕಾಂತನಿಗೆ. ಪ್ರೇಮ ಕಾಂತನಿಗೆ. ಪ್ರಿಯ ಸುಂದರ, ಪ್ರಿಯ ಸುಂದರಿ, ನಾವಿನ್ನು ಹೋಗುವೆವು. ಹೋಗಿ ಬರುವನು ಸುಂದರಿ. ನಿನಗೆ ಸಂತೋಷ